ಎಲ್ರಿಗೂ ನಮಸ್ಕಾರ. Myself Harsha B, Assistant Professor in Commerce, and I am associated with ಶ್ರೀ ಡಿ ದೇವರಾಜ್ ಅರಸ್ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಹುಣಸೂರು. ಇವತ್ತು ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತಂದರೆ ಸ್ಯಾಂಪ್ಲಿಂಗ್ ಥಿಯರಿ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರತಿಯೊಂದು ಸಂಶೋಧನೆ ಮತ್ತು ಸರ್ವೆಗೆ ಬೇಕಾಗಿರ್ತಕ್ಕಂಥದ್ದು ಮಾಹಿತಿ ಮತ್ತು ಅಂಕಿಅಂಶಗಳು. ಅಂಕಿಅಂಶಗಳು ಮತ್ತು ಮಾಹಿತಿ ಇವೆರಡಿಲ್ಲ ಅಂತಂದರೆ ನಾವು ಯಾವುದೇ ರೀತಿಯಾದಂಥ ಸಂಶೋಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಬೇಕಾದಂತಹ ಮಾಹಿತಿ ಮತ್ತು ಅಂಕಿಅಂಶಗಳನ್ನು ನಾವು ಎರಡು ಮೂಲಗಳಿಂದ ನಾವು ಪಡ್ಕೋಬೋದು. ಒಂದು ಪ್ರೈಮರಿ ಸೋರ್ಸಸ್ ಮುಖಾಂತರ, ಇನ್ನೊಂದು ಸೆಕೆಂಡರಿ ಸೋರ್ಸಸ್ ಮುಖಾಂತರ. ಪ್ರೈಮರಿ ಸೋರ್ಸಸ್ ಅಂತಂದರೆ ಏನು ಅಂತಂದರೆ, ಇಫ್ ವಿ ಕಲೆಕ್ಟ್ ದ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಆರ್ ಡೇಟಾ ಫಾರ್ ದ ಫಸ್ಟ್ ಟೈಮ್, ಇಟ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಡೇಟಾ. ಆ ಪ್ರೈಮರಿ ಡೇಟಾ ಯಾವ ಮೂಲದಿಂದ ಸಿಗುತ್ತೆ ಅದನ್ನು ನಾವು ಪ್ರೈಮರಿ ಸೋರ್ಸಸ್ ಅಂತ ಕರಿತೀವಿ. ಸೆಕೆಂಡರಿ ಸೋರ್ಸಸ್ ಅಂತಂದರೆ ಏನು ಅಂತಂದರೆ, ಇಫ್ ವಿ ಕಲೆಕ್ಟ್ ದ ಇನ್ಫಾರ್ಮೇಷನ್ ವಿಚ್ ಹ್ಯಾಸ್ ಆಲ್ರೆಡಿ ಬೀನ್ ಕಲೆಕ್ಟೆಡ್ ಬೈ ಸಮೋನ್ ಎಲ್ಸ್. ನಮಗೆ ಬೇಕಾದಂಥ ಮಾಹಿತಿಯನ್ನು ಮುಂಚೆ ಯಾರೋ ಕಲೆಕ್ಟ್ ಮಾಡಿರ್ತಾರೆ, ಅವರು ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿಯನ್ನು ನಾವು ನಮ್ಮ ಸಂಶೋಧನೆಗೆ ಬಳಸ್ಕೊಂಡ್ರೆ ಅದನ್ನು ನಾವು ಸೆಕೆಂಡರಿ ಸೋರ್ಸಸ್ ಅಂತ ಕರಿತೀವಿ. ಈ ಪ್ರೈಮರಿ ಸೋರ್ಸಸ್ ಯಾವ್ಯಾವುದು ಅಂತಂದರೆ, ಇಂಟರ್ವ್ಯೂ ಮೆಥಡ್ ಇರ್ಬೋದು ಅಥವಾ ಅಬ್ಸರ್ವೇಷನ್ ಮೆಥಡ್ ಇರ್ಬೋದು. ನಾವು ಸಂದರ್ಶನವನ್ನು ಮಾಡೋದು ಮುಖಾಂತರ ಅಥವಾ ಕ್ವಶನೇ ಪ್ರಿಪೇರ್ ಮಾಡಿ ಅದರ ಮುಖಾಂತರ ನಾವು ಬೇಕಾದಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೋದು, ಅಥವಾ ಅಬ್ಸರ್ವ್ ಮಾಡೋ ಮುಖಾಂತರ ನಮಗೆ ಬೇಕಾದಂಥ ಮಾಹಿತಿ ಅಥವಾ ಅಂಕಿಅಂಶಗಳನ್ನು ನಾವು ಪಡ್ಕೋಬೇಕಾಗತ್ತೆ. ಒಂದು ಉದಾಹರಣೆ ಯಾವ್ದು ಕೊಡಬೇಕು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಟೆಸ್ಟ್ ವೆದರ್ ಮೈ ಕಸ್ಟಮರ್ಸ್ ಆರ್ ಸ್ಯಾಟಿಸ್ಫೈಡ್ ಆರ್ ನಾಟ್. ನನ್ನ ಗ್ರಾಹಕರು ಸಂತೃಪ್ತಿಯನ್ನು ಹೊಂದಿದರೋ ಇಲ್ವೋ ಅಂತ ನಾನು ಕಂಡುಹಿಡಿಬೇಕು. ಆವಾಗ ನಾನು ಸೆಕೆಂಡರಿ ಸೋರ್ಸಸ್ ಹೋಗೋಕ್ಕಾಗಲ್ಲ, ಬಿಕಾಸ್ ದೇ ಆರ್ ಮೈ ಕಸ್ಟಮರ್ಸ್. ಸೊ ಐ ಶುಡ್ ಗೋ ವಿತ್ ಪ್ರೈಮರಿ ಸೋರ್ಸಸ್. ಆವಾಗ ನಾನು ಪ್ರೈಮರಿ ಸೋರ್ಸಸ್ಗೆ ಹೋಗಬೇಕಾಗತ್ತೆ. ನೆಕ್ಸ್ಟ್ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಏನಪ್ಪ ಆ ಕ್ವಶನ್ ಅಂತಂದರೆ, ಇವಾಗ ನನ್ನ ಒಂದು ಏರಿಯಾದಲ್ಲಿ 1000 ಕಸ್ಟಮರ್ಸ್ ಇದ್ದಾರೆ. ನನಗೆ ಬೇಕಾದಂಥ ಮಾಹಿತಿಯನ್ನು ಯಾರು ಕೊಡ್ತಾರೆ? ಕಸ್ಟಮರ್ಸ್. ಅವ್ರನ್ನ ನಾವು ರೆಸ್ಪಾಂಡೆಂಟ್ಸ್ ಅಂತ ಕರಿತೀವಿ. ನನ್ನ ಒಂದು ಏರಿಯಾದಲ್ಲಿ ಎಷ್ಟು ಜನ ಇದ್ದಾರೆ? 1000 ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ? 1000 ಜನ ಇದ್ದಾರೆ. ನೆಕ್ಸ್ಟ್ ಒಂದು ಕ್ವಶನ್ ಅರೈಸ್ ಆಗುತ್ತೆ. ನಾನು ಎಲ್ಲ 1000 ಜನ ಅಥವಾ ಎಲ್ಲ 1000 ಕಸ್ಟಮರ್ಸಿಂದ ನಾನು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೇಕಾ, ಅಥವಾ ಆ 1000 ಕಸ್ಟಮರ್ಸ್ಗಳಲ್ಲಿ ಕೆಲವೊಂದು ಕಸ್ಟಮರ್ಸ್ಗಳನ್ನು ನಾನು ಸೆಲೆಕ್ಟ್ ಮಾಡಬೇಕಾ ಅಂತ ಕ್ವಶನ್ ಅರೈಸ್ ಆಗುತ್ತೆ. ಅದರಿಂದ ಪ್ರೈಮರಿ ಸೋರ್ಸಸ್ ಮುಖಾಂತರ ನಾನು ಬೇಕಾದಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೇಕು ಅಂತಂದಾಗ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಹೌ ಮೆನಿ ಯೂನಿಟ್ಸ್ ಆರ್ ಟು ಬಿ ಸೆಲೆಕ್ಟೆಡ್ ಫಾರ್ ಮೈ ಸ್ಟಡಿ, ಆರ್ ಹೌ ಮೆನಿ ಕಸ್ಟಮರ್ಸ್ ಆರ್ ಟು ಬಿ ಸೆಲೆಕ್ಟೆಡ್ ಫಾರ್ ಮೈ ಸ್ಟಡಿ, ಆರ್ ಹೌ ಮೆನಿ ಪರ್ಸನ್ಸ್ ಆರ್ ಟು ಬಿ ಸೆಲೆಕ್ಟೆಡ್ ಫಾರ್ ಮೈ ಸ್ಟಡಿ ಅನ್ನೋದು ಕ್ವಶನ್ ಅರ್ಥ ಆಗುತ್ತೆ. ಅದರಿಂದ ದೇರ್ ಆರ್ 2 techniques of selection of the units or the persons or the customers of the primary data. ಯಾವುದಿರ್ಬೋದು ಅಂತಂದರೆ, ಒಂದನ್ನು ನಾವು ಸೆನ್ಸಸ್ ಮೆಥಡ್ ಅಥವಾ ಕಂಪ್ಲೀಟ್ ಎನ್ಯುಮರೇಷನ್ ಮೆಥಡ್ ಅಂತ ಕರಿತೀವಿ, ಇನ್ನೊಂದನ್ನು ನಾವು ಸ್ಯಾಂಪ್ಲಿಂಗ್ ಮೆಥಡ್ ಅಂತ ಕರಿತೀವಿ. ಹಾಗಾದರೆ ಸೆನ್ಸಸ್ ಮೆಥಡ್ ಅಂದರೆ ಏನು ಅಂತಂದರೆ, ಅಂಡರ್ ದಿಸ್ ಮೆಥಡ್ ಈಚ್ ಆ್ಯಂಡ್ ಎವ್ರಿ ಯೂನಿಟ್ ಆರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಕಾನ್ಸ್ಟಿಟ್ಯೂಟಿಂಗ್ ದ ಯೂನಿವರ್ಸ್ ಆರ್ ದ ಪಾಪ್ಯುಲೇಷನ್ ಈಸ್ ಸೆಲೆಕ್ಟೆಡ್ ಫಾರ್ ಡಾಟಾ ಕಲೆಕ್ಷನ್ ಅಂತ ಹೇಳುತ್ತೆ. ಹಾಗಾದರೆ ಪಾಪ್ಯುಲೇಷನ್ ಅಂದರೆ ಏನು? ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಪಾಪ್ಯುಲೇಷನ್ ಅಂದ್ರೇನು? ಇಟ್ಸ್ ಅ ಕಂಪ್ಲೀಟ್ ಗ್ರೂಪ್ ಆಫ್ ದ ಪರ್ಸನ್ಸ್ ಆರ್ ದ ಐಟಮ್ಸ್ ಅಬೌಟ್ ವಿಚ್ ದ ನಾಲೆಡ್ಜ್ ಈಸ್ ಸಾಟ್ ಅಂತಕ್ಕಂಥದ್ದು. ನಾನು ಕೊಟ್ಟಂತಹ ಉದಾಹರಣೆಯಲ್ಲಿ ನನ್ನ ಒಂದು ಏರಿಯಾದಲ್ಲಿ ಎಷ್ಟು ಜನ ಕಸ್ಟಮರ್ಸ್ ಇದ್ದಾರೆ? 1000 ಕಸ್ಟಮರ್ಸ್ ಇದ್ದಾರೆ. ಆ 1000 ಕಸ್ಟಮರ್ಸ್ನ ಒಂದು ಸಮೂಹಕ್ಕೆ ನಾನು ಏನಂತ ಕರಿತೀನಿ? ಪಾಪ್ಯುಲೇಷನ್ ಅಂತ ಕರಿತೀನಿ. ಇಲ್ಲಿ ಪಾಪ್ಯುಲೇಷನ್ ಅಂತಂದರೆ ಎಂಟೈರ್ ಪಾಪ್ಯುಲೇಷನ್, ಜನಸಂಖ್ಯೆ ಅಂತ ತಗೋಬಾರ್ದು ನಾವು. ಇಲ್ಲಿ ಪಾಪ್ಯುಲೇಷನ್ ಅಂದರೆ ಅರ್ಥ ಏನು? ನನ್ನ ಒಂದು ಏರಿಯಾದಲ್ಲಿ ನನಗೆ ಬೇಕಾದಂಥ ಮಾಹಿತಿಯನ್ನು ಎಷ್ಟು ಜನ ಕೊಡ್ತಾರೆ? ಯಾರ ಹತ್ರ ಇದೆ? ಅದು 1000 ಕಸ್ಟಮರ್ಸ್ ಹತ್ರ ಇದೆ. ಆ 1000 ಕಸ್ಟಮರ್ಸ್ ಗ್ರೂಪನ್ನು ನಾವು ಏನಂತ ಕರಿತೀವಿ? ಪಾಪ್ಯುಲೇಷನ್ ಅಂತ ಕರಿತೀವಿ. ಈ ಒಂದು ಸೆನ್ಸಸ್ ಮೆಥಡಲ್ಲಿ ನಾವೇನು ಮಾಡ್ತೀವಿ? ಈಚ್ ಆ್ಯಂಡ್ ಎವ್ರಿ ಐಟಮ್ ಆರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಈಸ್ ಸೆಲೆಕ್ಟೆಡ್ ಫಾರ್ ದ ಸ್ಟಡಿ. ಪ್ರತಿಯೊಬ್ಬರಿಂದನೂ ಸಹ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ರೆ, ಪ್ರತಿಯೊಬ್ಬರಿಂದನೂ ಸಹ ನಾವು ಬೇಕಾದಂಥ ಅಂಕಿಅಂಶಗಳನ್ನು ನಾವು ಕಲೆಕ್ಟ್ ಮಾಡಿದ್ರೆ ಅದನ್ನು ನಾವು ಸೆನ್ಸಸ್ ಮೆಥಡ್ ಅಂತ ಕರಿತೀವಿ. ಆದರೆ ನೆಕ್ಸ್ಟ್ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಯಾವಾಗ ನಾವು ಸೆನ್ಸಸ್ ಮೆಥಡ್ಗೆ ಹೋಗಬೇಕಾಗತ್ತೆ ಅಂತಕ್ಕಂಥದ್ದು? ವ್ಯಾನ್ ದ ಗ್ರೂಪ್ ಈಸ್ ಎಟ್ರೋಜಿನಿಯಸ್ ಆರ್ ದ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಈಸ್ ಎಟ್ರೋಜಿನಿಯಸ್. ನಮಗೆ ಬೇಕಾದಂಥ ಮಾಹಿತಿ ಬೇರೆ ಬೇರೆ ಆಗಿದ್ದಾಗ ನಾವು ಸೆನ್ಸಸ್ ಮೆಥಡ್ಗೆ ಹೋಗಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಕಲೆಕ್ಟ್ ದ ಡೆಮೋಗ್ರಾಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೈ ಕಸ್ಟಮರ್ಸ್. ನನ್ನ ಗ್ರಾಹಕರ ಡೆಮೋಗ್ರಾಫಿಕ್ ಫೀಚರ್ಸ್ಗಳನ್ನು ನಾನು ಪಡ್ಕೋಬೇಕು. ಅಂತಂದರೆ ಅವರ ಹೆಸರು, ಅವರ ವಿಳಾಸ, ಅವರ ಫೋನ್ ನಂಬರ್, ಅವರ ಕ್ಯಾಸ್ಟ್,
ಮತ್ತು ಅವರ ಒಂದು ಅಡ್ರೆಸ್ ಈ ಥರ ಬೇಕಾದ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು ಅಂತಂದಾಗ ಆವಾಗ ನಾನು ಏನು ಮಾಡಬೇಕಾಗತ್ತೆ, ಎಲ್ಲ 1,000 ಕಸ್ಟಮರ್ಸ್ ಮುಖಾಂತರ ಕಲೆಕ್ಟ್ ಮಾಡಬೇಕಾಗತ್ತೆ. ಬಿಕಾಸ್ ದ ಇನ್ಫಾರ್ಮೇಷನ್ ಈಸ್ ಡಿಫ್ರೆಂಟ್ ಫ್ರಮ್ ಒನ್ ಪರ್ಸನ್ ಟು ದ ಅನದರ್ ಪರ್ಸನ್. ಈ ಏಜ್ ಒಬ್ಬರಿಂದ ಒಬ್ರಿಗೆ ಬೇರೆ ಬೇರೆ ಇರುತ್ತೆ, ಹೆಸರು ಬೇರೆ ಬೇರೆ ಇರುತ್ತೆ, ಮತ್ತು ಅಡ್ರೆಸ್ ಬೇರೆ ಬೇರೆ ಇರುತ್ತೆ. ಆವಾಗ ನಾನು ಸೆನ್ಸಸ್ ಮೆಥಡ್ಗೆ ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಯಾಂಪ್ಲಿಂಗ್ ಮೆಥಡ್. ಹಾಗಾದರೆ ಸ್ಯಾಂಪ್ಲಿಂಗ್ ಮೆಥಡ್ ಅಂದರೆ ಏನು ಅಂತ ಬಂದಾಗ, ಸ್ಯಾಂಪಲ್ ಅಂತಕ್ಕಂಥ ಒಂದು ಪದನ ನಾವು ವಿ ಯೂಸ್ ಇನ್ ಅವರ್ ಡೇ ಟು ಲೈಫ್. ನಾವು ಡೇ ಟು ಲೈಫಲ್ಲಿ ಈ ಸ್ಯಾಂಪ್ಲಿಂಗ್ ಮೆಥಡ್ನ ಅಪ್ಲೈ ಮಾಡ್ತಾ ಇರ್ತೀವಿ, ಬಟ್ ಅದೇ ಮೆಥಡ್ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ದ ಬೆಸ್ಟ್ ಎಕ್ಸಾಂಪಲ್ ಈಸ್ ರೈಸ್ ಅಂತ ಇಟ್ಕೊಳ್ಳೋಣ. ನಾವೇನು ಮಾಡ್ತೀವಿ, ವಿ ವಾಂಟ್ ಟು ಟೆಸ್ಟ್ ವೆದರ್ ದ ರೈಸ್ ಈಸ್ ಬಾಯ್ಲ್ಡ್ ಆರ್ ನಾಟ್. ನಮಗೆ ಬೇಕಾದ ರೈಸ್ ಏನಾಗಿದೆ, ಬಾಯ್ಲ್ ಆಗಿದೆ ಇಲ್ವೋ ಅಂತ ನಾವು ಟೆಸ್ಟ್ ಮಾಡಬೇಕು. ನಾವು ಆವಾಗ ನಾವೇನು ಮಾಡ್ತೀವಿ, ಎಂಟೈರ್ ರೈಸನ್ನು ನಾವು ತಗೊಳ್ಳೋದಿಲ್ಲ. ಆ ಎಂಟೈರ್ ಬೌಲ್ ಆಫ್ ರೈಸಲ್ಲಿ ಏನಿರುತ್ತೆ ಅದರಲ್ಲಿ ವಿ ಟೇಕ್ ಸಮ್ ಆಫ್ ದ ಗ್ರೇನ್ಸ್. ಆ ಗ್ರೇನ್ಸ್ನ ತಗೊಂಡು ಅದನ್ನು ನಾವು ಮುಟ್ಟಿ ನೋಡ್ತೀವಿ. ಆವಾಗ ನಮ್ಗೆ ಗೊತ್ತಾಗುತ್ತೆ ಅನ್ನ ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಾ? ಇಲ್ಲಿ ಒಂದು ಬೌಲ್ ರೈಸ್ ಏನಿದೆ ಅದನ್ನು ನಾವು ಪಾಪ್ಯುಲೇಷನ್ ಅಂತ ಕರಿತೀವಿ. ನಾವು ಟೆಸ್ಟ್ ಮಾಡೋದಕ್ಕೆ ಕೆಲವೊಂದು ಗ್ರೇನ್ಸ್ಗಳನ್ನ ತೊಗೊಂಡ್ವಲ್ಲ, ಅದನ್ನು ನಾವು ಸ್ಯಾಂಪಲ್ ಅಂತ ತಗೋತೀವಿ. ಆವಾಗ ನಾವೇನು ಮಾಡ್ತೀವಿ, ಈ ಸ್ಯಾಂಪಲ್ನ ತಗೊಂಡು ಅದನ್ನು ನಾವು ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡಾದ್ಮೇಲೆ ಏನು ಮಾಡ್ತೀವಿ, ವಿ ಡ್ರಾ ಆನ್ ಇನ್ಫ್ಲುಯೆನ್ಸಸ್ ಅಬೌಟ್ ದ ಪಾಪ್ಯುಲೇಷನ್. ಈ ಸ್ಯಾಂಪಲ್ ಬಂದಿರ್ತಕ್ಕಂಥ ರಿಸಲ್ಟನ್ನು ಇಟ್ಕೊಂಡು ನಾನು ಏನು ಡಿಸೈಡ್ ಮಾಡ್ತೀನಿ, ಆ ಬೌಲಲ್ಲಿ ಇರ್ತಕ್ಕಂಥ ರೈಸು ಬೆಂದಿದೆಯೋ ಇಲ್ವೋ ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡ್ತೀನಿ, ಅಥವಾ ಕನ್ಕ್ಲೂಷನ್ಗೆ ನಾನು ಬರ್ತೀನಿ. ಈ ಒಂದು ಮೆಥಡ್ಗೆ ನಾವೇನಂತ ಕರಿತೀವಿ, ಸ್ಯಾಂಪ್ಲಿಂಗ್ ಮೆಥಡ್ ಅಂತ ಕರಿತೀವಿ. ಈ ಸ್ಯಾಂಪ್ಲಿಂಗ್ ಮೆಥಡ್ ಅಂತಂದ್ರೆ ಏನು, ವಾಟ್ ಇಸ್ ಸ್ಯಾಂಪ್ಲಿಂಗ್ ಮೆಥಡ್ ಅಂತಂದರೆ, ಹಿಯರ್ ಅಂಡರ್ ದಿಸ್ ಮೆಥಡ್ some of the items are selected from a universe as a sample, and ಅದರ ಬಂದಂತಹ ಒಂದು ಮಾಹಿತಿಯನ್ನು ಇಟ್ಕೊಂಡು ವಿ ಕ್ಯಾನ್ ಡ್ರಾ ಎ ಕನ್ಕ್ಲೂಷನ್ ಅಬೌಟ್ ದ ಎಂಟೈರ್ ಪಾಪ್ಯುಲೇಷನ್ ಅಂತಕ್ಕಂಥದ್ದಕ್ಕೆ ನಾವು ಸ್ಯಾಂಪ್ಲಿಂಗ್ ಮೆಥಡ್ ಅಂತ ಕರಿತೀವಿ. ಈ ಸ್ಯಾಂಪ್ಲಿಂಗ್ ಮೆಥಡ್ ನಾವು ಯಾವಾಗ ಹೋಗ್ತೀವಿ ಅಂತಂದರೆ, ವ್ಯಾನ್ ಇಟ್ ಈಸ್ ಆ್ಯನ್ ಹೋಮೋಜೂನಿಯಸ್ ಅಂತಂದರೆ ವ್ಯಾನ್ ದ ಸ್ಯಾಂಪಲ್ ಪೊಸೆಸಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪಾಪ್ಯುಲೇಷನ್. ಈಗ ಅನ್ನ ಅಂತಂದರೆ, ಈಗ ಏನು ನಾವು ಸ್ಯಾಂಪಲ್ ಆಗಿ ತೊಗೊಂಡಿದ್ದೀವಿ, ಈವನ್ ದ ಬೌಲ್ ಆಲ್ಸೋ ಈಸ್ ಕ್ಯಾರಿಂಗ್ ದ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸ್ಯಾಂಪಲ್. ಈ ಥರ ಇದ್ದಾಗ ವಿ ನೀಡ್ ನಾಟ್ ಸ್ಟಡಿ ದ ಎಂಟೈರ್ ಪಾಪ್ಯುಲೇಷನ್. ಆವಾಗ ನಾವು ಎಂಟೈರ್ ಪಾಪ್ಯುಲೇಷನ್ನ ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲ. ಬೌಲಲ್ಲಿ ಇರ್ತಕ್ಕಂಥ ಎಲ್ಲ ಅಕ್ಕಿಗಳನ್ನು ನಾವು ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆವಾಗ ನಾವೇನು ಮಾಡ್ತೀವಿ, ಸ್ಯಾಂಪಲ್ನ ತಗೊಂಡು ಆ ಸ್ಯಾಂಪಲ್ ಬರ್ತಕ್ಕಂಥ ರಿಸಲ್ಟನ್ನ ಆಧಾರ ಇಟ್ಕೊಂಡು ಎಂಟೈರ್ ಪಾಪ್ಯುಲೇಷನ್ಸ್ ಮೇಲೆ ನಾವು ಒಂದು ಕನ್ಕ್ಲೂಷನ್ಗೆ ಬರ್ತೀವಿ. ಈ ಒಂದು ಮೆಥಡ್ಗೆ ನಾವು ಸ್ಯಾಂಪ್ಲಿಂಗ್ ಮೆಥಡ್ ಅಂತ ಕರಿತೀವಿ. ಅದೇ ಒಂದು ಬಿಸ್ನೆಸ್ಸಲ್ಲಿ ಈ ಒಂದು ಟೆಕ್ನಿಕ್ನ ಯಾವಾಗ ಅಪ್ಲೈ ಮಾಡ್ತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಕಸ್ಟಮರ್ಸ್ ಅಂತ ಬಂದಾಗ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬಂದಾಗ, ವಿ ನೀಡ್ ನಾಟ್ ಸ್ಟಡಿ ದ ಎಂಟೈರ್ ಕಸ್ಟಮರ್ಸ್. 1,000 ಕಸ್ಟಮರ್ಸ್ ನಾವು ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲ. ಆವಾಗ ನಾವೇನು ಮಾಡ್ತೀವಿ, ಔಟ್ ಆಫ್ 1,000 ಕಸ್ಟಮರ್ಸ್ ಐ ವಿಲ್ ಸೆಲೆಕ್ಟ್ ಸಮ್ ಆಫ್ ದ ಕಸ್ಟಮರ್ಸ್ ಆ್ಯಸ್ ಅ ಸ್ಯಾಂಪಲ್. ಆವಾಗ ನಾವೇನು ಮಾಡ್ತೀವಿ, ಒಂದು 100 ಜನನೋ ಕಸ್ಟಮರ್ಸ್ ಮುಖಾಂತರ ನಾವು ಅಭಿಪ್ರಾಯವನ್ನು ಪಡ್ಕೊಂಡು, ಅವರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ಆಧಾರ ಇಟ್ಕೊಂಡು ಎಲ್ಲ ಕಸ್ಟಮರ್ಗಳ ಅಭಿಪ್ರಾಯ ಅದೇ ಇರ್ಬೋದು ಅಂತಕ್ಕಂಥ ಒಂದು ಇನ್ಫ್ಲುಯೆನ್ಸಸ್, ಒಂದು ಕನ್ಕ್ಲೂಷನ್ನ ನಾವು ಬರ್ತೀವಿ. ಅದಕ್ಕೆ ನಾವು ಸ್ಯಾಂಪ್ಲಿಂಗ್ ಮೆಥಡ್ ಅಂತ ಕರಿತೀವಿ. ನೆಕ್ಸ್ಟು ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ನನ್ನ ಒಂದು ಎಕ್ಸಾಂಪಲಲ್ಲಿ ಔಟ್ ಆಫ್ 1,000 ಕಸ್ಟಮರ್ಸ್ ಐ ವಾಂಟ್ ಟು ಸೆಲೆಕ್ಟ್ 100 ಕಸ್ಟಮರ್ಸ್ ಆ್ಯಸ್ ಅ ಸ್ಯಾಂಪಲ್. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಏನು ಅಂತಂದರೆ, ಈ 100 ಕಸ್ಟಮರ್ಸ್ನ ಹೇಗೆ ಸೆಲೆಕ್ಟ್ ಮಾಡೋದು ಅಂದರೆ, ದೇರ್ ಆರ್ ಎನ್ ನಂಬರ್ ಆಫ್ ಮೆಥಡ್ಸ್ ಆರ್ ದೇರ್ ಟು ಸೆಲೆಕ್ಟ್ ದ ಸ್ಯಾಂಪಲ್ಸ್. ಜನರಲ್ ಆಗಿ ದೇರ್ ಆರ್ 2 ಕ್ಲಾಸಿಫಿಕೇಷನ್ಸ್ ಆ ಮೆಥಡ್ಗಳಲ್ಲಿ. ಒಂದನ್ನು ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ ಅಂತ ಕರಿತೀವಿ, ಇನ್ನೊಂದನ್ನು ನಾವು ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ಸ್ ಅಂತ ಕರಿತೀವಿ. ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ ಅಂದರೆ ಏನು ಅಂತಂದರೆ, ಇನ್ ದಿಸ್ ಮೆಥಡ್ ಈಚ್ ಆ್ಯಂಡ್ ಎವ್ರಿ ಯೂನಿಟ್ ಆಫ್ ದ ಪಾಪ್ಯುಲೇಷನ್ ಹ್ಯಾಸ್ ಅ ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್. ಆ 1,000 ಕಸ್ಟಮರ್ಸ್ ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ಸಹ ಈಕ್ವಲ್ ಚಾನ್ಸ್ ಇರುತ್ತೆ ಸ್ಯಾಂಪಲ್ ಆಗಿ ಸೆಲೆಕ್ಟ್ ಆಗಲಿಕ್ಕೆ. ಅಂತಹ ಒಂದು ಮೆಥಡ್ಗೆ ನಾವು ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ ಅಂತ ಕರಿತೀವಿ. ಅದರಲ್ಲಿ ದೇರ್ ಆರ್ ಎನ್ ನಂಬರ್ ಆಫ್ ಮೆಥಡ್. ಜನರಲ್ ಆಗಿ ದ 4 ಆರ್ ಮೆನ್ಷನ್ಡ್ ಹಿಯರ್. ದ ಫಸ್ಟ್ ಒನ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಅದನ್ನು ನಾವು ಲಾಟ್ರಿ ಮೆಥಡ್ ಅಂತಲೂ ಕೂಡ ಕೆಲವು ಸಲ ಕರಿತೀವಿ. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ ನಾವೇನು ಮಾಡ್ತೀವಿ, ಆ ಒಂದು ಮೆಥಡಲ್ಲಿ ಈ 1,000 ಕಸ್ಟಮರ್ಸ್ ಯಾರಿದ್ದಾರೆ ಅವ್ರ ಹೆಸರನ್ನೆಲ್ಲ ಒಂದು ಚೀಟಿನಲ್ಲಿ ಬರೆದಿಟ್ಟು ಒಂದು ಬೌಲಲ್ಲಿ ಇಡ್ತೀವಿ. ಆ ಬೌಲಲ್ಲಿ ಇಟ್ಟು 100 ಚೀಟಿಗಳನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಯಾರ ಹೆಸರು ಬರುತ್ತೆ ಅವ್ರನ್ನ ನಾವು ದೇ ಕನ್ಸಿಡರ್ ಆ್ಯಸ್ ಎ ಸ್ಯಾಂಪಲ್ಸ್ ಫಾರ್ ದ ಸ್ಟಡಿ ಅಂತ ಕರಿತೀವಿ. ಅದಕ್ಕೆ ನಾವು ಲಾಟ್ರಿ ಮೆಥಡ್ ಅಥವಾ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ.
ನೆಕ್ಸ್ಟ್ ಎರಡನೇದು ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್. ಇನ್ ದಿಸ್ ಮೆಥಡ್ ಸಿಸ್ಟಮ್ಯಾಟಿಕ್ ಮೆಥಡ್ ಈಸ್ ಅಪ್ಲೈಡ್. ಸಿಸ್ಟಮ್ಯಾಟಿಕ್ ಟೆಕ್ನಿಕ್ ಈಸ್ ಅಪ್ಲೈಡ್ ಟು ಸೆಲೆಕ್ಟ್ ದ ಸ್ಯಾಂಪಲ್ಸ್. ಈ ಒಂದು ಮೆಥಡಲ್ಲಿ ನಾವೇನು ಮಾಡ್ತೀವಿ, ಈ 1000 ಕಸ್ಟಮರ್ಸ್ ಯಾರಿದ್ದಾರೆ ಅವರ ಮೊದಲು ಒಂದು ಲಿಸ್ಟ್ ಮಾಡ್ತೀವಿ. ಯು ಮೇಕ್ ಇಟ್ ಆಸ್ ಎ ಲಿಸ್ಟ್. ಯಾವುದ್ರ ಪ್ರಕಾರ? ಅಕಾರ್ಡಿಂಗ್ ಟು ಸರ್ಟನ್ ಆಲ್ಫಾಬೆಟ್ಸ್ ಅಂತ ಇಟ್ಕೊಳ್ಳೋಣ. ಆಲ್ಫಾಬೆಟ್ಸ್ ಮುಖಾಂತರ ಆ 1000 ಕಸ್ಟಮರ್ಸ್ಗಳ ಹೆಸರುಗಳನ್ನು ಬರೆದಿರ್ತೀವಿ. ಬರೆದಿಟ್ಟಾದಮೇಲೆ ಎವ್ರಿ 10th ಕಸ್ಟಮರ್ ಈ ಸೆಲೆಕ್ಟ್ ಆಸ್ ಎ ಸ್ಯಾಂಪಲ್. 10ನೇ ಕಸ್ಟಮರ್ ನೇಮ್ ಯಾರು ಬಂದಿರುತ್ತೆ ಅವನು ಮೊದಲನೇ ಸ್ಯಾಂಪಲ್ ಅಂತ ತಗೋತೀವಿ. 20ನೇ ಕಸ್ಟಮರ್ ಯಾರು ಇರ್ತಾರೆ ಅವನ್ನ 2ನೇ ಸ್ಯಾಂಪಲ್ ಅಂತ ತಗೋತೀವಿ. 30ನೇ ಕಸ್ಟಮರ್ ಯಾರು ಬಂದಿರ್ತಾರೆ ಅವ್ರನ್ನ 3ನೇ ಸ್ಯಾಂಪಲ್ ಅಂತ ತಗೋತೀವಿ. 40ನೇ ಕಸ್ಟಮರ್ ಯಾರು ಬಂದಿರ್ತಾರೆ 4ನೇ ಸ್ಯಾಂಪಲ್. ಈ ಥರ ನಾವು 100 ಕಸ್ಟಮರ್ಸ್ನ ಸೆಲೆಕ್ಟ್ ಮಾಡ್ತೀವಿ. ಅದಕ್ಕೆ ನಾವು ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂದರೆ ಏನು? ಅದನ್ನ ನಾವು ಸ್ಟ್ರಾಟಾ ಅಂತಂದರೆ ಗ್ರೂಪ್ ಅಂತ ಅರ್ಥ. ಸ್ಟ್ರಾಟಾ ಅಂತಂದರೆ ಗ್ರೂಪ್ ಅಂತ. ಇನ್ ದಿಸ್ ಮೆಥಡ್ ದ ಟೋಟಲ್ ಪಾಪ್ಯುಲೇಷನ್ ಈಸ್ ಮೇಡ್ ಆ್ಯಸ್ ಎ ಗ್ರೂಪ್ ಅಕಾರ್ಡಿಂಗ್ ಟು ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್. ಜೆಂಡರ್ ಮುಖಾಂತರ ಗ್ರೂಪ್ ಮಾಡ್ಬೋದು, ಅಥವಾ ಏಜ್ ಬೇಸಿಸ್ ಮೇಲೆ ಗ್ರೂಪ್ ಮಾಡ್ಬೋದು, ಇನ್ಕಮ್ ಬೇಸಿಸ್ ಮೇಲೆ ಗ್ರೂಪ್ ಮಾಡ್ಬೋದು, ಅಥವಾ ಕ್ಯಾಸ್ಟ್ ಬೇಸಿಸ್ ಮೇಲೆ ಗ್ರೂಪ್ ಮಾಡ್ಬೋದು. ಅಕಾರ್ಡಿಂಗ್ ಟು ಸರ್ಟನ್ ಕ್ಯಾಟಗರೀಸ್ ದ ಟೋಟಲ್ ಪಾಪ್ಯುಲೇಷನ್ ಈಸ್ ಮೇಡ್ ಆ್ಯಸ್ ಎ ಗ್ರೂಪ್ಸ್. ಫಾರ್ ಎಕ್ಸಾಂಪಲ್ ಜೆಂಡರ್ ಅಂತ ಬಂದಾಗ ಮೇಲ್ ಮತ್ತು ಫೀಮೇಲ್ ಅಂತ ತಗೋತೀವಿ. ಅದೇ ರೀತಿ ಏಜ್ ಅಂತ ಬಂದಾಗ 20 to 30 ಒನ್ ಗ್ರೂಪ್, 30 to 40 ಒನ್ ಗ್ರೂಪ್, 40 to 50 years another group, 50 to 60 years ಒನ್ ಗ್ರೂಪ್, 60 and 70 years ಒನ್ ಗ್ರೂಪ್. ಪ್ರತಿಯೊಂದು ಗ್ರೂಪಲ್ಲೂ ಸಹ ನಾವೇನು ಮಾಡ್ತೀವಿ, ರ್ಯಾಂಡಮ್ ಸ್ಯಾಂಪ್ಲಿಂಗ್ನ ಅಪ್ಲೈ ಮಾಡ್ತೀವಿ. ಈಗ ಏಜ್ ಬೇಸಿಸ್ ಮೇಲೆ ನಾವು ಟೋಟಲ್ ಪಾಪ್ಯುಲೇಷನ್ನ ನಾವು ಗ್ರೂಪ್ ಮಾಡಿದ್ದೀವಿ ಅಂತಂದರೆ 20 to 30 ಗ್ರೂಪಲ್ಲಿ 10% ಅಥವಾ 20% ತಗೋತೀವಿ ಅಂತ ಇಟ್ಕೊಳ್ಳೋಣ. 20% ಅಂದರೆ 20 ಜನನ ಅಲ್ಲಿ ಆಯ್ಕೆ ಮಾಡ್ಕೋತೀವಿ. 30 to 40 ಗ್ರೂಪ್ ಏಜ್ ಗ್ರೂಪಲ್ಲಿ ಅಲ್ಲಿ 20 ಜನನ ಆಯ್ಕೆ ಮಾಡ್ಕೋತೀವಿ. ಮತ್ತು 30 to 40 ಅಪ್ಲೈ ಮಾಡ್ಕೋತೀವಿ. 40 to 50 ಏಜ್ ಗ್ರೂಪಲ್ಲಿ ಒಂದು 20 ಕಸ್ಟಮರ್ಸ್ನ ಸೆಲೆಕ್ಟ್ ಮಾಡ್ಕೋತೀವಿ. ಈ ಥರ 100 ಕಸ್ಟಮರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋವಂಥದ್ದು. ಇದಕ್ಕೆ ನಾವು ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಲಾಸ್ಟ್ನೇದು ಏನಿದೆ, ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್. ದೇ ನೇಮ್ ಓನ್ಲಿ ಸ್ಪೆಸಿಫೈಸ್ ಅಸ್ ಮಲ್ಟಿ ಸ್ಟೇಜ್. Here in this method, in each and every stage, the sampling method is applied. For example, ಈಗೇನು ಮಾಡಬೇಕು ಅಂತಂದರೆ ನ್ಯಾಷನಲ್ ಲೆವೆಲಲ್ಲಿ ಒಂದು ಸರ್ವೆ ಕಂಡಕ್ಟ್ ಮಾಡಬೇಕು. ಈ ನ್ಯಾಷನಲ್ ಲೆವೆಲಲ್ಲಿ ನಾವು ಸರ್ವೆ ಕಂಡಕ್ಟ್ ಮಾಡಬೇಕು ಅಂತಂದಾಗ ಇನ್ ಅವರ್ ಕಂಟ್ರಿ ದೇರ್ ಆರ್ 29 ಸ್ಟೇಟ್ಸ್. 29 ರಾಜ್ಯಗಳಿದೆ ಅಂತ ಅಂದ್ಕೊಳ್ಳೋಣ. ನಾವು 29 ರಾಜ್ಯನೂ ಸೆಲೆಕ್ಟ್ ಮಾಡಲ್ಲ. ಔಟ್ ಆಫ್ 29 ಸ್ಟೇಟ್ಸ್ ಐ ವಿಲ್ ಸೆಲೆಕ್ಟ್ 9 ಸ್ಟೇಟ್ಸ್ ಆ್ಯಸ್ ಅ ಸ್ಯಾಂಪಲ್. ಇದು ಮೊದಲನೇ ಸ್ಟೇಜ್. ಮೊದಲನೇ ಸ್ಟೇಜಲ್ಲಿ ಎಷ್ಟು ಸ್ಟೇಟನ್ನು ಸೆಲೆಕ್ಟ್ ಮಾಡಿದೆ? 9 ರಾಜ್ಯಗಳನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಆ 9 ರಾಜ್ಯಗಳಲ್ಲಿ ಸಾಕಷ್ಟು ಏನಿರುತ್ತೆ, ಡಿಸ್ಟಿಕ್ಗಳಿರುತ್ತೆ. ಈಗ 9 ರಾಜ್ಯ ಅಂತ ಬಂದಾಗ ನಮ್ಮ ಕರ್ನಾಟಕದಲ್ಲಿ 30 ರಾಜ್ಯ ಇದೆ ಅಂತ ಇಟ್ಕೊಳ್ಳೋಣ. ಎಷ್ಟು ರಾಜ್ಯ ಇದೆ? 30 ರಾಜ್ಯಗಳಿದೆ. 30 ಡಿಸ್ಟಿಕ್ಗಳಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 30 ಡಿಸ್ಟಿಕ್ಗಳಿದೆ. ಆ 30 ಡಿಸ್ಟಿಕ್ಗಳನ್ನ ಸೆಲೆಕ್ಟ್ ಮಾಡಲ್ಲ. ಆ 30 ಡಿಸ್ಟಿಕ್ಗಳಲ್ಲಿ 10 ಡಿಸ್ಟಿಕ್ಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ತೀವಿ. Again, in the second stage also, I apply the method of the sampling. ಅದೇ ರೀತಿ ಆ 10 ಡಿಸ್ಟಿಕ್ಗಳಲ್ಲಿ ನಾನು ಎಲ್ಲ ತಾಲೂಕುಗಳನ್ನು ಸೆಲೆಕ್ಟ್ ಮಾಡಲ್ಲ. ಒಂದಷ್ಟು ತಾಲೂಕುಗಳನ್ನು ಮಾತ್ರ ನಾನು ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ. ಈ ಒಂದು ಟೆಕ್ನಿಕ್ಗೆ ಅಥವಾ ಮೆಥಡ್ಗೆ ನಾವು ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಈ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗಲ್ಲಿ ಇನ್ ಈಚ್ ಆ್ಯಂಡ್ ಎವ್ರಿ ಸ್ಟೇಜ್ ದ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಈಸ್ ಅಪ್ಲೈಡ್. ಇವೆಲ್ಲ ಬರೋವಂಥದ್ದು ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡಲ್ಲಿ ಬರ್ತಾ ಹೋಗುತ್ತೆ. ಎರಡನೇ ಕ್ಲಾಸಿಫಿಕೇಷನ್ ಯಾವುದು? ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್. ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡಲ್ಲೇನು? ಹಿಯರ್ ಇನ್ ದಿಸ್ ಮೆಥಡ್ ಈಚ್ ಆ್ಯಂಡ್ ಎವ್ರಿ ಯೂನಿಟ್ ಆಫ್ ದ ಪಾಪ್ಯುಲೇಷನ್ ಡಸ್ ನಾಟ್ ಹ್ಯಾವ್ ದ ಈಕ್ವಲ್ ಚಾನ್ಸಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್ ಆ್ಯಸ್ ಅ ಸ್ಯಾಂಪಲ್. ಇಲ್ಲಿ ಬಯಾಸ್ ಇರುತ್ತೆ, ಡಿಸ್ಕ್ರಿಮಿನೇಷನ್ಸ್ ಇರುತ್ತೆ, ಬಟ್ ಎಲ್ಲರಿಗೂ ಕೂಡ ಈಕ್ವಲ್ ಚಾನ್ಸಸ್ ಇರೋದಿಲ್ಲ ಸ್ಯಾಂಪಲ್ ಆಗಿ ಸೆಲೆಕ್ಟ್ ಆಗಲಿಕ್ಕೆ. ಅದರಲ್ಲಿ ಮೊದಲನೇದು ಯಾವುದು? ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್ ಅಂತ ಬರುತ್ತೆ. ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್ ಅಂದ್ರೇನು? ದ ನೇಮ್ ಓನ್ಲಿ ಸ್ಪೆಸಿಫೈಸ್ ದಟ್ ಜಡ್ಜ್ಮೆಂಟ್. ಇಟ್ ಈಸ್ ಜಡ್ಜ್ ಬೈ ದ ರಿಸರ್ಚರ್ ಹೂ ಆರ್ ಆಲ್ ಮೈ ಸ್ಯಾಂಪಲ್ಸ್. ನನಗೆ ಯಾರ್ಯಾರು ಸ್ಯಾಂಪಲ್ ಆಗಿ ನಾನು ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ಯಾರು ಜಡ್ಜ್ ಮಾಡ್ತಾರೆ? ಒಬ್ಬ ರಿಸರ್ಚರ್ ಜಡ್ಜ್ ಮಾಡ್ತಾ ಹೋಗ್ತಾನೆ. ಅದಕ್ಕೆ ನಾವು ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಎರಡನೇ ಮೆಥಡ್ ಯಾವುದು? ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್. ಇನ್ ದಿಸ್ ಮೆಥಡ್ ಅಕಾರ್ಡಿಂಗ್ ಟು ದ ಕನ್ವೀನಿಯನ್ಸ್ ಆಫ್ ದ ರಿಸರ್ಚರ್ ಹಿ ವಿಲ್ ಸೆಲೆಕ್ಟ್ ದ ಸ್ಯಾಂಪಲ್ಸ್. ಫಾರ್ ಎಕ್ಸಾಂಪಲ್, ನಾವು ಇವೆಲ್ಲ ಟಿ ವಿಲೆಲ್ಲ ನಾವು ನೋಡಬೇಕಾಗತ್ತೆ. ಈಗ ನ್ಯೂಸ್ ಚಾನಲ್ ಯಾವುದೋ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡೋಕ್ಕೆ ನ್ಯೂಸ್ ರಿಪೋರ್ಟರ್ ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿರ್ತಾನೆ. ಅವನೇನು ಮಾಡ್ತಾನೆ? ಅಲ್ಲಿ ಯಾರು ಜನ ಸಿಕ್ಕಿರ್ತಾರೆ, ಅವನಿಗೆ ಯಾರು ಕನ್ವೀನಿಯೆಂಟ್, ಆ ಟೈಮಲ್ಲಿ ಯಾರು ಸಿಗ್ತಾರೆ ಅವ್ರನ್ನ ಮಾತಾಡಿಸ್ತಾ ಬೇಕಾದಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರಲ್ಲ, ದಟ್ ಈಸ್ ಅ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್. ನೆಕ್ಸ್ಟ್ ಕೊನೆಯದು ಯಾವುದಿದೆ? ಕೋಟಾ ಸ್ಯಾಂಪ್ಲಿಂಗ್. ಹಿಯರ್ ಇನ್ ದಿಸ್ ಸ್ಯಾಂಪ್ಲಿಂಗ್ ಮೆಥಡ್ ದ ಕೋಟಾ ಈಸ್ ಫಾರ್ಮ್ಡ್.
ಕೆಲವೊಂದು ಕೋಟಗಳ ಮುಖಾಂತರ, ಕೋಟ ಫ್ರೇಮ್ ಮಾಡೋದ್ರ ಮುಖಾಂತರ ನಾವು ಸ್ಯಾಂಪಲ್ಸ್ಗಳನ್ನ ಸೆಲೆಕ್ಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಅಕಾರ್ಡಿಂಗ್ ಟು ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್, ಫಾರ್ ಎಕ್ಸಾಂಪಲ್ ಆನ್ ದ ಬೇಸಿಸ್ ಆಫ್ ದ ಏಜ್ ಅಥವಾ ಆನ್ ದ ಬೇಸ್ ಆಫ್ ದ ಜೆಂಡರ್ ಅಂತ ಬಂದಾಗ ಮೇಲ್ ಆ್ಯಂಡ್ ಫೀಮೇಲ್ ಅಂತ ಇರುತ್ತೆ. ನನಗೆ ಬೇಕಾಗಿರೋದು ಎಷ್ಟು ಜನ? 100 ಮೆಂಬರ್ಸ್ ನಾನು ಸ್ಯಾಂಪಲಾಗಿ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಔಟ್ ಆಫ್ 100ಅಲ್ಲಿ 70 ಮೆಂಬರ್ಸ್ನ ನಾನು ಮೇಲ್ ಮುಖಾಂತರ ತೊಗೋಬೇಕು ಅಂತ ಕೋಟ ಫಿಕ್ಸ್ ಮಾಡ್ತೀನಿ. 30 ಸ್ಯಾಂಪಲ್ಸ್ಗಳನ್ನು ಫೀಮೇಲ್ ಅಂತ ಸೆಲೆಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ಅದನ್ನು ನಾನು ಕೋಟಾ ಸ್ಯಾಂಪ್ಲಿಂಗ್, ನಾನು ಇಷ್ಟಿಷ್ಟೇ ಯೂನಿಟ್ಸ್ಗಳನ್ನು ಇಂದಿಂದವರಿಂದಲೇ ನಾನು ತಗೋಬೇಕು ಅಂತ ಮೊದಲೇ ಫಿಕ್ಸ್ ಮಾಡಿರ್ತೀನಿ. ಅದಕ್ಕೆ ಅದನ್ನು ನಾವು ಕೋಟಾ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಕೊನೆಯದಾಗಿ ದ ಎರರ್ಸ್ ಇನ್ ಸ್ಯಾಂಪ್ಲಿಂಗ್. ನಮ್ಗೆ ಗೊತ್ತು ಎರರ್ಸ್ ಅಂದರೆ ಏನು, ಕೆಲವೊಂದು ತಪ್ಪುಗಳಾಗೋಂಥದ್ದು. ಇಲ್ಲಿ ಎರರ್ಸ್ ಇನ್ ಸ್ಯಾಂಪ್ಲಿಂಗ್ ಅಂತಂದರೆ ಏನು? ಈಗ ನಾವು ಸ್ಯಾಂಪಲ್ನ ಸೆಲೆಕ್ಟ್ ಮಾಡೋ ಉದ್ದೇಶ ಏನು? ಸ್ಯಾಂಪ್ಲಿಂಗ್ ಅಂತಂದ್ರೆ ಏನು? ಸ್ಯಾಂಪಲ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಆ ಸ್ಯಾಂಪಲ್ಸ್ಗಳನ್ನ ಸ್ಟಡಿ ಮಾಡಿದಾಗ ಬಂದಿರತಕ್ಕಂತಹ ರಿಸಲ್ಟನ್ನು ಆಧಾರ ಇಟ್ಕೊಂಡು ವಿ ಕ್ಯಾನ್ ಡ್ರಾ ಇನ್ಫ್ಲುಯೆನ್ಸ್ ಆರ್ ದ ಕನ್ಕ್ಲೂಷನ್ ಅಬೌಟ್ ದ ಎಂಟೈರ್ ಪಾಪ್ಯುಲೇಷನಲ್ಲಿ ಗುಣಲಕ್ಷಣಗಳೇ ಈ ಸ್ಯಾಂಪಲ್ಗೆ ಹೊಂದಿರುತ್ತೆ ಅಂತ ಅರ್ಥ. ಆದರೆ ಪಾಪ್ಯುಲೇಷನ್ ಕ್ಯಾರೆಕ್ಟರಿಸ್ಟಿಕ್ಸೇ ಬೇರೆ ಇರುತ್ತೆ, ಈ ಸ್ಯಾಂಪಲಲ್ಲಿ ಬಂದಿರತಕ್ಕಂಥ ರಿಸಲ್ಟೇ ಬೇರೆ ಇರುತ್ತೆ. ಓಕೆ, ನನ್ನ ಎಕ್ಸಾಂಪಲಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬಂದಾಗ ನಿಜವಾಗ್ಲೂ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ. ಈ ಎಂಟೈರ್ ಪಾಪ್ಯುಲೇಷನ್ ನಾವು ಸ್ಟಡಿ ಮಾಡಿದ್ರೆ ದ ಕಸ್ಟಮರ್ಸ್ ಆರ್ ಸ್ಯಾಟಿಸ್ಫೈಡ್. ಬಟ್ ಆದರೆ ಪಾಪ್ಯುಲೇಷನಲ್ಲಿ ಆದರೆ ಸ್ಯಾಂಪಲ್ ನಾವು ಸೆಲೆಕ್ಟ್ ಮಾಡಿ ಸ್ಟಡಿ ಮಾಡಿದಾಗ ಈ ಸ್ಯಾಂಪಲ್ ಏನು ಹೇಳ್ತಾ ಇದೆ ಅಂತಲೇ ಕಸ್ಟಮರ್ಸ್ ಆರ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಹೇಳ್ತಾ ಇದೆ ಅಂತ ಇಟ್ಕೊಳ್ಳೋಣ. ಅವಾಗೇನಾಯಿತು, ದೇರ್ ಈಸ್ ಎ ಗ್ಯಾಪ್ ಬಿಟ್ವೀನ್ ದ ಕ್ಯಾರೆಕ್ಟರಿಸ್ಟಿಕ್ ದ ಪಾಪ್ಯುಲೇಷನ್ ಆ್ಯಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸ್ಯಾಂಪಲ್ಸ್. ಆವಾಗ ಅದನ್ನು ನಾವು ಎರರ್ಸ್ ಅಂತ ಕರಿತೀವಿ. ಅದರಲ್ಲಿ 2 ಥರ ಎರರ್ಸ್ ಬರುತ್ತೆ. ಒಂದು ಸ್ಯಾಂಪ್ಲಿಂಗ್ ಎರರ್ಸ್ ಅಂತ ಬರುತ್ತೆ, ಇನ್ನೊಂದನ್ನು ನಾವು ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಅಂತ ಕರಿತೀವಿ. ಸ್ಯಾಂಪ್ಲಿಂಗ್ ಎರರ್ಸ್ ಅಂತ ಅಂದರೆ ಏನು? ದ ಸ್ಯಾಂಪ್ಲಿಂಗ್ ಎರರ್ಸ್ ಆರ್ ದೋಸ್ ಎರರ್ಸ್ ವಿಚ್ ಅಕರ್ ಆನ್ ದ ಅಕೌಂಟ್ ಆಫ್ ದ ಯೂಸ್ ಆಫ್ ದ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಇನ್ ದ ಕಲೆಕ್ಷನ್ ಆಫ್ ಡೇಟಾ. ನಮ್ಮ ಸ್ಯಾಂಪ್ಲಿಂಗ್ ಮೆಥಡ್ಸಲ್ಲಿ ಏನೋ ಒಂದು ತಪ್ಪುಗಳಾಗಿರುತ್ತೆ. ಸ್ಯಾಂಪ್ಲಿಂಗ್ ಮೆಥಡ್ ಅಪ್ಲೈ ಮಾಡೋದಲ್ಲೇ ತಪ್ಪಾಗಿರುತ್ತೆ, ಅಥವಾ ಮೆಥಡ್ ಆಫ್ ಸೆಲೆಕ್ಷನ್ ಮಾಡೋ ಟೈಮಲ್ಲೇ ನಾವು ರಾಂಗ್ ಮೆಥಡ್ನ ನಾವು ಅಪ್ಲೈ ಮಾಡಿದಾಗ ಆವಾಗ ಇಟ್ ಲೀಡ್ಸ್ ಟು ಎರರ್ಸ್ ಅಂತ ಹೇಳಿ. ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಅಂತಂದರೆ ಏನು? ಇಲ್ಲಿ ಸ್ಯಾಂಪ್ಲಿಂಗ್ ಮೆಥಡ್ ಏನು ಪ್ರಾಬ್ಲಮ್ ಇರೋದಿಲ್ಲ. ಎಲ್ಲಿ ಪ್ರಾಬ್ಲಮ್ ಇರುತ್ತೆ ಅಂತಂದರೆ ನಾವು ಡೇಟಾವನ್ನು ಟ್ಯಾಬ್ಯುಲೇಷನ್ ಮಾಡೋದ್ರಲ್ಲಿ ಅಥವಾ ರೆಕಾರ್ಡ್ ಮಾಡೋದ್ರಲ್ಲಿ ಅಥವಾ ಕಲೆಕ್ಷನ್ ಮಾಡೋ ಸಂದರ್ಭಗಳಲ್ಲಿ ಕೆಲವೊಂದು ತಪ್ಪುಗಳಾಗಿ ಡಿಫ್ರೆನ್ಸಸ್ ಬಂದಿರುತ್ತೆ. ಪಾಪ್ಯುಲೇಷನ್ಗೂ ಮತ್ತು ಸ್ಯಾಂಪಲ್ ಇವೆರಡಕ್ಕೂ ಡಿಫ್ರೆನ್ಸ್ಗಳು ಬಂದಾಗ ಆವಾಗ ಅದನ್ನು ನಾವು ನಾನ್ ಸ್ಯಾಂಪ್ಲಿಂಗ್ ಎರರ್